ವೋಟ್ ಹಾಕಿ ತಮ್ಮ ತಮ್ಮ ಊರುಗಳತ್ತ ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. 5ರಿಂದ 6 ಕಾರುಗಳ ಮಧ್ಯೆ ಡಿಕ್ಕಿ ಆಗಿರೋದು ಕೂಡ ತಿಳಿದು ಬರ್ತಾ ಇದೆ. ವಿಪರೀತವಾಗಿ ಟ್ರಾಫಿಕ್ ಜಾಮ್ ಕಂಡು ಬರ್ತಾ ಇದೆ ನೆಲಮಂಗಲ. ಬಿಕಾಸ್ ಇಲ್ಲಿಂದ ಬಹುತೇಕ ಜಿಲ್ಲೆಗಳಿಗೆ ಕನೆಕ್ಟಿವಿಟಿ ಇರೋದ್ರಿಂದ. ಇನ್ನೊಂದು ಕಡೆ ನೀವು ನೋಡ್ತಾ ಇದ್ರೆ ಸರಣಿ ಆಕ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಅವಸರ ಅಪಘಾತಕ್ಕೆ ಕಾರಣ ಅನ್ನೋದು ಇಲ್ಲೇನಾದ್ರೂ ರುಜುವಾತಾಯ್ತಾ ಅನ್ನೋದು ತಿಳಿದು ಬರ್ತಾ ಇಲ್ಲ. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಹೇಗೆ ಈ ಸರಣಿ ಆಕ್ಸಿಡೆಂಟ್ ಆಯಿತು ಅಂತ. ಒಟ್ಟಿನಲ್ಲಿ ಹೈರಾಣಾಗೋಗಿದ್ದಾರೆ ವಾಹನ ಸವಾರರು. ಬಿಕಾಸ್ ಆಚೆ ಹೋದರೆ ಗೊತ್ತಾಗುತ್ತೆ ಟೆಂಪ್ರೇಚರ್ ಎಷ್ಟರ ಮಟ್ಟಿಗಿದೆ ಅಂತ. ಎಲ್ಲದರ ಮಧ್ಯೆ ಟ್ರಾಫಿಕ್ ಜಾಮ್ನಿಂದ ಕಂಗೆಟ್ಟು ಹೋಗಿದ್ದಾರೆ ನೆಲಮಂಗಲ ಭಾಗದ ಸವಾರರು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈ ಸರಣಿ ಅಪಘಾತಕ್ಕೆ ಏನ್ ಕಾರಣ, ಜೊತೆಗೆ ಈ ಟ್ರಾಫಿಕ್ ಕ್ಲಿಯರ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಹಾಗಾದ್ರೆ? ಮಮತಾ, ಸುಮಾರು ಏನೋ ಒಂದು 11 ಗಂಟೆಯಿಂದನೂ ಸಹ ಇದೇ ರೀತಿಯಾಗಿ ಬೆಂಗಳೂರು ಮಾರ್ಗದಿಂದ ತುಮಕೂರು ಮಾರ್ಗಕ್ಕೆ ಬರ್ತಾ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ವಾಹನ ದಟ್ಟಣೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನಂತ ಹೇಳಿದ್ರೆ ನೆಲಮಂಗಲದ ಮಾಕ್ಲಿ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ಸುಮಾರು 5-6 ಕಾರುಗಳ ನಡುವೆ ಒಂದು ಸರಣಿ ಅಪಘಾತ ಆಗಿರುವಂತದ್ದು. ಸದ್ಯ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ, ಅದೃಷ್ಟವಶಾತ್ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ ವಾಹನ ದಟ್ಟಣೆ ಸಿಕ್ಕಾಪಟ್ಟೆ ಬರ್ತಾ ಇರುವಂತದ್ದು. ಏನು ಮತದಾನ ಮಾಡಿ ಊರುಗಳಿಗೆ ಬರ್ತಾ ಇದೆಯಾ, ಒಂದ್ ಕಡೆ ಸಾಲು ಸಾಲಿ ರಜೆ ಇರುವಂತದ್ದು, ಶನಿವಾರ ಭಾನುವಾರ ರಜೆ ಇರುವಂತದ್ದು. ಈ ನಿಟ್ಟಿನಲ್ಲಿ ವಾಹನ ದಟ್ಟಣೆ ಏನು ಬೆಂಗಳೂರು ಮಾರ್ಗವಾಗಿ ನೆಲಮಂಗಲ ಮಾರ್ಗವಾಗಿ ಬರ್ತಾ ಇರುವಂತಹ ವಾಹನಗಳ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂತದ್ದು. ಒಂದ್ ಕಡೆ ಬಿಸಿಲಿನ ತಾಪಮಾನ ಒಂದ್ ಕಡೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಸರಣಿ ಅಪಘಾತ ಆಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ತುಂಬ ಏನಾಗುತ್ತೆ, ತುಂಬ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಬೆಂಗಳೂರಿನಲ್ಲಿ ಮತವನ್ನು ಹೊಂದಿರತಕ್ಕಂಥವ್ರು ಬೆಂಗಳೂರಿನಲ್ಲಿ ಓಟ್ ಹಾಕ್ತಾರೆ. ಈಗ ನಾವು ಅಂತ ಇದ್ವಿ 3 ದಿನ ರಜಾ ಸಿಕ್ಬಿಟ್ಟಿದೆಯಪ್ಪ ಎಲ್ಲ ಊರಿಗೆ ಹೊಟ್ಟೋಗ್ತಾರೆ ಅಂತ. ಅದರಲ್ಲಿ ಕೆಲವರು ಬೆಳಿಗ್ಗೆನೇ ಓಟ್ ಹಾಕಿ ಆಮೇಲೆ ಊರಿಗೆ ಹೊರಟಿದ್ದಾರೆ. ಅಂದರೆ ಬೆಂಗಳೂರು ಸರೌಂಡಿಂಗ್ನಲ್ಲಿ ಇರ್ತಕ್ಕಂಥವ್ರು ಮಂಡ್ಯ, ತುಮಕೂರು ಅಥವಾ ರಾಮನಗರ, ಮೈಸೂರು, ಚಾಮರಾಜನಗರ ಇಂಥ ಕಡೆಯವರೆಲ್ಲ, ಯಾಕೆಂದರೆ ನಾಳೆ ನಾಡಿದ್ದು ರಜೆ ಇದೆ ಅವ್ರಿಗೆ. ಹಾಗಾಗಿ ಅದು ಓಕೆ, ಅದು ಅಕ್ಸೆಪ್ಟಬಲ್. ಅದು ವೋಟ್ ಹಾಕಿ ನೀವು ನಿಮ್ಮ ಊರುಗಳಿಗೆ ಹೋಗ್ತೀವಿ ಅಂತಂದರೆ ಅದಕ್ಕೆ ಯಾರೂ ಅಭ್ಯಂತರ ಮಾಡಲ್ಲ. ವೋಟ್ ಹಾಕ್ದಿರ ಕೆಲವರೆಲ್ಲ ನೆನ್ನೆನೇ ಜಾಗ ಖಾಲಿ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಕಾಸ್ಟ್ಲಿ ಟ್ರಿಪ್ ಆಗುತ್ತೆ ಅಂತ, ಅವ್ರ ಜೀವನದ ಕಾಸ್ಟ್ಲಿಸ್ಟ್ ಟ್ರಿಪ್ ಅಂತ. ಯಾರ ಕೈಗೆ ಭಾರತದ ಭವಿಷ್ಯ ಕೊಡ್ತಿದೀವಿ ಅನ್ನೋ ಜ್ಞಾನನೇ ಇಲ್ಲದೆ ಹೋಗೋರೆಲ್ಲ ಆಮೇಲೆ ನಿಂತ್ಕೊಂಡು ಉದ್ದುದ್ದ ಮಾರುದ್ದ ಭಾಷಣ ಬೇರೆ ಮಾಡ್ತಾರೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ಬಟ್ ಖುಷಿಯಾಗೋ ವಿಚಾರ ಏನಂತಂದರೆ ಬೆಂಗಳೂರಿನಲ್ಲಿ ಮತವನ್ನು ಹೊಂದಿರತಕ್ಕಂಥ ಮತದಾರರು ಮತ ಚಲಾಯಿಸಿ ನಂತರ ಊರುಗಳತ್ತ ತೆರಳುತ್ತಾ ಇರ್ತಕ್ಕಂಥದ್ದು. ಇಟ್ಸ್ ಎ ಗುಡ್ ನ್ಯೂಸ್.